ಅದರಿಂದ ನೀವು ಶೇರನ್ನು ಖರೀದಿ ಮಾಡ್ತೀರಾ ಅಂದರೆ ಡೋಂಟ್ ಯೂಸ್ ಇಟ್ ಫಾರ್ ಟ್ರೇಡಿಂಗನ್ನು ನೀವು ಯಾಕೆ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಅಂದರೆ ವೈಯಕ್ತಿಕವಾಗಿ ಹೇಳುವಂಥ ವಿಚಾರ. ಇದು ತಮ್ಮದೇ ಆದಂಥ ಒಂದು ಡಿಸಿಷನ್ಸ್ಗಳನ್ನ ನೀವು ತೊಗೊಬೋದು. ಯಾಕೆ ನಾನು ಇದನ್ನು ಹೇಳ್ತೀನಿ ಅಂದರೆ, ನೀವು ವೈಯಕ್ತಿಕವಾಗಿ ನಾನು ಹೂಡಿಕೆ ಮಾಡೋದಲ್ಲೇ ಜಾಸ್ತಿ ಒತ್ತನ್ನು ಕೊಡ್ತೇನೆ. ಈ MRFಗೆ ಹೇಳ್ದಂಗೆ 9 ರೂಪಾಯಿ ಇದ್ದಿದ್ದು ಈಗ 70,000 ಆಗಿದೆ ಅಂದರೆ, ಆ 9 ರೂಪಾಯಿ 100 ರೂಪಾಯಿ ಆಯಿತು ಅಂತೇಳಿ ನಾನು ಮಾರ್ಬಿಟ್ಟಿದ್ರು ಕೂಡ, ಆ ಒಂದು ಅವಧಿಯಲ್ಲಿ ಮಾರಿದ್ರು ಕೂಡ, ಈಗ ಬಂದು ಯಾರೇ ಬಂದರೂ ನನಗೆ ಕೇಳಿದ್ರು ಸಹ ನನಗೆ ಒಂದು ರೀತಿಯ ಹುಳಿ ಹಿಂಡೆ ಹಾಕ್ದಂಗೆ ಆಗುತ್ತೆ. ಆ ರೀತಿ ಯಾವ ಕಂಪನಿ ಒಂದು 20-30 ವರ್ಷಗಳ ಕಾಲ ಸಸ್ಟೈನ್ ಆಗುತ್ತೆ ಅನ್ನೋದನ್ನು ಈಗಲೇ ನಾನು ಇದು ಮಾಡ್ಕೊಂಡು ಹಾಕ್ಬೋದು. ಅದೇ ರೀತಿ ಸೀಸನಲ್ ಕಂಪನಿಗಳು ಇರ್ತವೆ, ಸೀಸನಲ್ ಸ್ಟಾಕ್ಸ್ ಅಂತ ಇರುತ್ತೆ. ಈ ಒಂದು 3 ತಿಂಗಳ ಮುಂಚಿನ ಒಂದು ಕಂಪನಿಯ ಶೇರನ್ನು ತಗೊಂಡು 3 ತಿಂಗಳ ನಂತರ ಬಂದಂತಹ ಒಂದು ಲಾಭ ಏನಿದೆ ಅದರ ಬಳಿಕ ಒಂದು ಶೇರನ್ನು ಮಾರುವಂಥ ವಿಚಾರಗಳು ಇದೆ. ಅದರ ಕುರಿತಾಗಿ ಕೂಡ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಈ ರೀತಿ ಸೀಸನಲ್ ಶೇರ್ಸ್ ಅಂದರೆ ಏನು ಅಂತ. ಕೆಲವೊಂದು ಶೇರ್ಗಳು ಕಂಪನಿಗಳು ಏನಂತಂದರೆ ಸೀಸನಲ್ ಅಲ್ಲದೇ ಎವರ್ಗ್ರೀನ್ ಶೇರ್ಸ್ಗಳಂತ ಹೇಳ್ತಾರೆ. ಎವರ್ಗ್ರೀನ್ ಕಂಪನಿಗಳು ಅವೆಲ್ಲ ಅಂದರೆ ಅವಕ್ಕೆ ವ್ಯಾಪಾರ ಅನ್ನೋದು 24 ಗಂಟೆನೂ ನಡೀತಾನೆ ಇರುತ್ತೆ. ಅಂಥ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ. ಮುಖ್ಯವಾಗಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ, ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು ಇಟ್ಸ್ ಲೈಕ್ 24/7 ಅರ್ನಿಂಗ್ಸ್ ಕೊಡುವಂಥ ಒಂದು ಕಂಪನಿ. ಈಗ ನೀವು ಗಮನಿಸಿರ್ಬೋದು, ಎಲ್ಲ ಕ್ಷೇತ್ರನೂ ಕುಸಿದು ಹೋಗಿದ್ದಾಗ IT ಕ್ಷೇತ್ರ ಮಾತ್ರ ತಕ್ಕ ಮಟ್ಟಿಗೆ ಅದು ಮೇಲೆ ಬಂದಿದೆ ಅನ್ನುವಂಥ ವಿಷಯ. ಆದ್ದರಿಂದ ಈ ತಂತ್ರಜ್ಞಾನದ ಕ್ಷೇತ್ರದಲ್ಲಿರುವಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಏನು ಲಾಭ ಅಂತಂದರೆ, ವರ್ಕ್ ಫ್ರಮ್ ಹೋಮ್ ಅನ್ನೋದು ಆಪ್ಷನ್ ಬಂತು, ಅದರಿಂದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಯಿತು. ಅದೇ ರೀತಿ ಅಲ್ಲಿ ಖರ್ಚುಗಳು ಸಹ, ಅವರು ಕಂಪನಿಗೆ ಸಂಬಂಧಪಟ್ಟಂತೆ ಖರ್ಚುಗಳು ಸಹ ಕಮ್ಮಿ ಆಯಿತು ಅನ್ನೋಂಥ ವಿಷಯ. ಇದರ ಮೂಲಕ ಅವರಿಗೆ ಯಥೇಚ್ಛವಾದಂಥ ಲಾಭ ಈ ಒಂದು ಕಳೆದ 1.5 ವರ್ಷದಲ್ಲಿ ಆಗಿದೆ ಅನ್ನುವಂಥ ವಿಷಯ. ಇದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಕಂಪನಿಗಳು ಏನಿದೆ ಅದರಲ್ಲಿ ಹೂಡಿಕೆ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ, IT ಕಂಪನಿಗಳಲ್ಲಿ ಹಾಕೋದ್ರಿಂದ. ಅದರಿಂದ ನೀವು ಗಮನಿಸಿ ಯಾವ ಕ್ಷೇತ್ರದಲ್ಲಿರುವಂಥ ಕಂಪನಿಗಳು ಹೇಗೆ ಪರ್ಫಾರ್ಮೆನ್ಸ್ ಆಗುತ್ತೆ ಅನ್ನೋದು ನೋಡಿ ಮನನ ಮಾಡಿ ತದನಂತರ ನೀವು ಹೂಡಿಕೆ ಮಾಡಿ. ನೀವೇ ಬಳಸುವಂತಹ, ದೈನಂದಿನ ಬಳಸುವಂತಹ ವಸ್ತುಗಳು ತಯಾರಿಸುವಂಥ ಕಂಪನಿಗಳಲ್ಲಿ ನೀವು ಹೂಡಿಕೆ ಮಾಡೋದ್ರಲ್ಲಿ ಎರಡನೇ ತಪ್ಪೇ ಇಲ್ಲ. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಯಾಕೆಂದರೆ ನೀವು ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡ್ತಾ ಇರಬಹುದು, ಅಥವಾ ಯಾವುದೋ ಒಂದು ಸಣ್ಣ ಒಂದು ನೋಟ್ಬುಕ್ ಬರೀತಿರ್ತೀರ, ITC ಪ್ರಾಡಕ್ಟ್ ಆಗಿರುತ್ತೆ ಅದು ನೋಟ್ಬುಕ್ ಅನ್ನೋದು. ಈ ರೀತಿ ಹಾಗೆ ಇನ್ನೂ ಹಲವಾರು ಕಂಪನಿಗಳಿದೆ. ಇವೆಲ್ಲ ಈ ಕಂಪನಿಗಳು ಗ್ಯಾಸ್ ಸಿಲಿಂಡರ್, ನೀವು ಮನೇಲಿ ಗ್ಯಾಸ್ ಅಂತೂ ಬಳಸಲೇಬೇಕು, ಅಡುಗೆ ಅನಿಲ ಅಂತೂ ಬಳಸಲೇಬೇಕಾಗುತ್ತೆ, ಪೆಟ್ರೋಲ್ ಅಂತೂ ಹಾಕಲೇಬೇಕಾಗುತ್ತೆ. ಸೊ ಆಗಿದ್ದಾಗ ಈ ಕಂಪನಿಗಳಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗೋದಿಲ್ಲ ಅನ್ನುವಂಥ ವಿಷಯ. ಹಾಗೆ ಈ ಗ್ಯಾಸು ಮತ್ತು ಪೆಟ್ರೋಲ್ ಅಂತ ಹೇಳ್ತಾ ಇದ್ನಲ್ಲ, ಅದೇ ರೀತಿ ನೀವು ಬಳಸುವಂಥ ಇತರೆ ವಸ್ತುಗಳು, ಈಗ ಸೀಸನಲ್ ಶೇರ್ಸ್ ಅಂತ ಹೇಳ್ತಾ ಇದೆ. ಈಗ ಒಂದು ಶಾಲೆ ಪ್ರಾರಂಭ ಆಗ್ತಾ ಇದೆ ಅಂತಂದಾಗ ಖಂಡಿತವಾಗಲೂ ಒಂದು 3 ಅಥವಾ 4 ತಿಂಗಳು ಹಿಂದೆನೇ ಆ ಕಂಪನಿ ಒಂದು ಶೇರ್ನ ತೊಗೊಂಡಿದ್ದೀನಿ ಅಂದರೆ, ಆ ಒಂದು ಸೀಸನಲ್ಲಿ ಜೂನ್ ತಿಂಗಳಲ್ಲೋ ಅಥವಾ ಜುಲೈ ತಿಂಗಳಲ್ಲೋ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ರೀತಿ ಕೆಲವೊಂದು ಕಂಪನಿಗಳು, ಮುಖ್ಯವಾಗಿ ಹೇಳೋದಾದರೆ ಶೂ ಕಂಪನೀಸ್ಗಳೆಲ್ಲ ಇದೇ ಟೈಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆಮೇಲೆ ಬಟ್ಟೆ ಮತ್ತು ಬಂಗಾರಕ್ಕೆ ಸಂಬಂಧಪಟ್ಟಂತೆ ಹಲವು ಹಬ್ಬ ಹರಿದಿನಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುತ್ತೆ ಕಂಪನಿಗಳು. ಈ ರೀತಿ ಹಲವಾರು ಕಾರಣಗಳಿರುತ್ತೆ, ಹಲವಾರು ಫ್ಯಾಕ್ಟರ್ಸ್ಗಳಿರುತ್ತೆ. ಅದನ್ನು ನಾವು ಪ್ರತ್ಯೇಕವಾಗಿ ಗಮನಿಸಿಬಿಟ್ಟು ನಾವು ಹೂಡಿಕೆ ಮಾಡಬೇಕಾಗತ್ತೆ. ಶಾರ್ಟ್ ಟರ್ಮಲ್ಲಿ ಮಾಡೋದಾದರೆ, ಲಾಂಗ್ ಟರ್ಮಲ್ಲಿ ಮಾಡೋದಾದರೆ ಹಲವಾರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದ್ರಲ್ಲಿ ಯಾವಾಗ ಬೆಲೆ ಕಮ್ಮಿ ಆಗುತ್ತೋ ಆ ಟೈಮಲ್ಲಿ ನೀವು ಹೋಗಿ ಖರೀದಿ ಮಾಡ್ಬೋದು. ಏರುಮುಖ ಬೇಕಾದ್ರೆ ನೀವು ಹಾಗೆ ಅಲ್ಪ ಪ್ರಮಾಣದಲ್ಲಿ ಕೂಡ ನೀವು ಆ ಶೇರನ್ನು ಖರೀದಿಸ್ಬೋದು. ದೀರ್ಘವಾಗಿ ಅದು ಕುಸಿತ ಕಂಡಾಗ ದೀರ್ಘ ಪ್ರಮಾಣದಲ್ಲಿ ನೀವು ಶೇರನ್ನು ಖರೀದಿಸ್ಬೋದು. ಅದನ್ನು ಡಾಲರ್ ಕಾಸ್ಟ್ ಆ್ಯಾವ್ರೇಜಿಂಗ್ ಅಂತ ಕರೀತಾರೆ, ಅಥವಾ ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್ ಅಂತ ಕರೀತಾರೆ ಇನ್ವೆಸ್ಟ್ಮೆಂಟಲ್ಲಿ. ಸೊ ಈ ರೀತಿ ಬಿಟ್ಕಾಯಿನಲ್ಲೂ ಮತ್ತು ಎಥ್ರಿಯಮಲ್ಲೂ ಇದೇ ರೀತಿ ವಿಧಾನಗಳನ್ನು ಅಳವಡಿಸ್ಕೊಬೋದು. ಹೇಗೆಂದರೆ ಯಾವಾಗ ಬಿಟ್ಕಾಯಿನ್ ಯಥೇಚ್ಛವಾಗಿ ಕುಸಿಯುತ್ತೋ ಆವಾಗ ಹೆಚ್ಚಿನ ಪ್ರಮಾಣದಲ್ಲಿ ಬಿಟ್ಕಾಯಿನ್ ಮತ್ತು ಎಥ್ರಿಯಮ್ನ ಖರೀದಿ ಮಾಡ್ಬೋದು. ಅದೇ ರೀತಿ ಯಾವಾಗ ಈ ಒಂದು ಬಿಟ್ಕಾಯಿನ್ ಮತ್ತು ಎಥ್ರಿಯಮ್ ಸ್ಪೈಕ್ ಆಗುತ್ತೋ ಆವಾಗ ನೀವು ಯಥೇಚ್ಛವಾಗಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ಒಂದು ಖರೀದಿನ ನೀವು ಮಾಡ್ಕೊಂಡು ಹೋಗ್ಬೋದು. ಆದ್ದರಿಂದ ಲಾಂಗ್ ಟರ್ಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಪ್ರಾಫಿಟಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಅದು ಒಂದು ರೀತಿ ವೆಲ್ತ್ ಕ್ರಿಯೇಷನ್ ಥರನೇ ಅದು ಪರಿಣಮಿಸುತ್ತೆ ಅನ್ನುವಂಥ ವಿಷಯ. ಇದು ಕ್ರಿಪ್ಟೋ ಕರೆನ್ಸಿ ಸಂಬಂಧಪಟ್ಟಂತೆ ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಹಂಚ್ಕೊಂಡಿದ್ದೆ. ಖಂಡಿತವಾಗ್ಲೂ ಬ್ಲಾಕ್ ಚೈನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹಲವಾರು ಮಾಹಿತಿ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮುಂದಿನ ವಾರ ಕ್ಲೈಮೇಟ್ ಚೇಂಜಿನ ಬಗ್ಗೆ ಒಂದು ಮಾತಾಡೋಣ ಅನ್ನೋಂಥ ವಿಷಯದಲ್ಲಿದ್ದೀನಿ. ಆವಾಗ ಖಂಡಿತವಾಗ್ಲೂ ಮೈನಿಂಗ್ ಬಗ್ಗೆ ಹಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊತೇನೆ. ಈ ವಿಷಯಗಳು ತಮ್ಮೆಲ್ಲರಿಗೂ ಹಿಡಿಸಿರ್ಬೋದು ಅನ್ನೋದು ನನ್ನ ಭಾವನೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕೂಡ ವೇದಿಕೆ ಮೇಲೆ ಬಂದು ದಯವಿಟ್ಟು ಹಂಚ್ಕೊಳ್ಳಿ, ಕಾಯ್ತಾ ಇರ್ತೀನಿ. ಡಾಕ್ಟರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಮತ್ತು ತುಂಬ ಜನ ಕೇಳ್ತಾ ಇದ್ದಾರೆ, ವಿಜಯ್ ಅವರು ಪ್ರಾರಂಭದಿಂದನೂ ಕೇಳ್ತಾ ಇದ್ದಾರೆ, ವೇದಿಕೆಗೆ ಬನ್ನಿ ಸರ್, ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ, ತಮ್ಮ ಅನಿಸಿಕೆಗಳಿದ್ದರೆ ತಿಳಿಸಿ. ಸೊ ಇದು ಬ್ಲಾಕ್ ಚೈನ್ ಅನ್ನೋದು ನಾನು ಹೇಳ್ತಾ ಇದ್ದಂಗೆ ಇದು ಟೆಕ್ನಾಲಜಿ. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಆ ಬ್ಲಾಕ್ ಚೈನಿನ ಮೇಲಿರುವಂತಹ ಒಂದು ವಿಧಾನ. ಅಂದರೆ ಇಟ್ ಈಸ್ ಯೂಸ್ ಫಾರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಕರೆನ್ಸಿ ಆರ್ ಎನಿ ಅಸೆಟ್ಸ್, ಯಾವುದು ಬೇಕಾದ್ರೂ ನಾನು ಅದನ್ನು ವಹಿವಾಟು ಮಾಡ್ಬೋದು ಡಿಜಿಟಲಿ ಅನ್ನುವಂಥದ್ದು ಈ ಬ್ಲಾಕ್ ಚೈನ್ ಮತ್ತು ಕ್ರಿಪ್ಟೋ ಕರೆನ್ಸಿಗೆ ಇರುವಂಥದ್ದು. ಇದು ಕ್ರಿಪ್ಟೋಗ್ರಫಿ ಅನ್ನೋದೇನು ಅಂದರೆ
ಇಟ್ಸ್ ಎ ಸೆಕ್ಯೂರ್ ವೇಲಿ ನಾನು ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಅದನ್ನು ಕ್ರಿಪ್ಟೋ ಅಂತ ಕರೀತಾರೆ. ಕ್ರಿಪ್ಟೋಗ್ರಫಿ ವಿಧಾನದಲ್ಲಿ ಕರೆನ್ಸಿಗಳನ್ನು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡೋದ್ರಿಂದ ಇಟ್ಸ್ ಕಾಲ್ಡ್ ಎಸ್ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥ ವಿಚಾರ. ಸೊ ಇದು ಬ್ಲಾಕ್ ಚೈನಿಗೆ ನಾ ಈಗ ಹಿಂದೆ ಹೇಳ್ತಾ ಇದ್ದೆ, ಬಹಳಷ್ಟು ಮಾಹಿತಿನ ಹಂಚ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ದಯವಿಟ್ಟು ನೀವು ಆ ಜಾಲತಾಣಗಳೆಲ್ಲ ಮತ್ತೆ ಹೋಗಿ ಗಮನಿಸಿ ನೋಡಿ. cognitiveclass.ai ಅಲ್ಲಿ ಹೋಗಿ ನೀವು ಬ್ಲಾಕ್ ಚೈನ್ ಬಗ್ಗೆ ಬಹಳಷ್ಟು ಮಾಹಿತಿ ತಿಳ್ಕೊಬೋದು. ಹಾಗೆ ಸಿಂಪ್ಲಿ ಲರ್ನ್ ಅನ್ನೋ ಮೊಬೈಲ್ ಆ್ಯಪ್ ಇದೆ, ನೀವು ಡೌನ್ಲೋಡ್ ಮಾಡಿ. ಅದರ ಮೂಲಕ ಕೂಡ ನೀವು ಹಲವಾರು ಕ್ರಿಪ್ಟೋ ಕರೆನ್ಸಿ ಸಂಬಂಧಪಟ್ಟಂಥ ಕೋರ್ಸ್ಗಳಿದೆ, ಬ್ಲಾಕ್ ಚೈನಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿದೆ, ನೀವು ಮಾಡ್ಬೋದು. ಹಾಗೆ ಕೇರಳ ಬ್ಲಾಕ್ ಚೈನ್ ಅಕಾಡೆಮಿ ಅಂತ ಅಫಿಷಿಯಲ್ ವೆಬ್ಸೈಟ್, ಅದು KBA ಅಂತೇಳಿ, ಅಲ್ಲಿ ಕೂಡ ನೀವು ಹೋಗಿ ಎನ್ರೋಲ್ ಮಾಡಿಕೊಂಡು ನೀವು ಬ್ಲಾಕ್ ಚೈನ್ ಕುರಿತಾಗಿ, ಎಥೆರಿಯಂ ಕುರಿತಾಗಿ, ಆಮೇಲೆ ಹಲವಾರು ಅದರಲ್ಲಿ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಕೇರಳ ಬ್ಲಾಕ್ ಚೈನ್ ಅಕಾಡೆಮಿ ಅವರ ಯೂಟ್ಯೂಬ್ ಚಾನಲಲ್ಲಿ ಕೂಡ ಹಲವಾರು ಮಾಹಿತಿಗಳನ್ನು ಅವರು ಹಂಚ್ಕೊಂಡಿದ್ದಾರೆ ಬ್ಲಾಕ್ ಚೈನ್ ಮತ್ತು ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತೆ. ಹಾಗೆ ಕಾಯಿನ್ DCX ಆಗಿರ್ಬೋದು, ಈ ಕ್ರಿಪ್ಟೋ ಎಕ್ಸ್ಚೇಂಜಸ್ WazirX ಆಗಿರ್ಬೋದು, ಇವ್ರದ್ದೇ ಪ್ರತ್ಯೇಕವಾದಂಥ ಚಾನಲ್ಸ್ಗಳಿದೆ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಮರ್ತುಬಿಟ್ಟೆ, ಅದೇನು ಅಂದರೆ ಈ NFTs ಬಗ್ಗೆ ನಾನು ಹೇಳ್ತಾ ಇದ್ದೇನೆ. NFTಸನ್ನು ಎಲ್ಲಿ ಖರೀದಿಸ್ಬೋದು ಅಂತಂದರೆ ಓಪನ್ ಸಿ ಅಂತ ಒಂದು ಜಾಲತಾಣ ಇದೆ, ಅದರಲ್ಲಿ ಹೋಗ್ಬಿಟ್ಟು ನಾವು NFTಗಳನ್ನು ಖರೀದಿ ಮಾಡ್ಬೋದು. ಕ್ರಿಪ್ಟೋ ಕರೆನ್ಸಿಯನ್ನು ಬಳಸ್ಕೊಂಡು ಈ NFTಗಳನ್ನು ಮಾರಾಟ ಅಥವಾ ಖರೀದಿನ ಮಾಡ್ಬೋದು. ಅದೇ ರೀತಿ ಕ್ರಿಯೇಟರ್ಸ್ ಅಂತ ಇದೆ, ಕಲೆಕ್ಟರ್ಸ್ ಅಂತ ಇದೆ, ಎರಡು ವಿಷಯ ಅಲ್ಲಿ. ಈ NFT ಕ್ರಿಯೇಟರ್ಸ್ ಅಂದರೆ ಈಗ ಹೇಳಿದಂಗೆ ಯಾರೇ ಆರ್ಟಿಸ್ಟ್ಗಳಿರ್ತಾರೋ ಅಥವಾ ಯಾರು ಮೂಲ ಸೋರ್ಸ್ ಆಗಿರ್ತಾರೋ ಅವರನ್ನು ಕ್ರಿಯೇಟರ್ಸ್ ಅಂತ ಕರೀತಾರೆ. ಯಾರು ಬೈ ಮಾಡ್ತಾರೋ, ಪರ್ಚೇಸ್ ಮಾಡ್ತಾರೋ ಅವರನ್ನು ಕಲೆಕ್ಟರ್ಸ್ ಅಂತ ಕರೀತಾರೆ. ಇದು ಟರ್ಮಿನಾಲಜಿ ಕರೀತಾರೆ NFTಯಲ್ಲಿ ಬರುವಂಥ ವಿಷಯ. ಇದು ಓಪನ್ ಸಿ ಅನ್ನೋ ವೇದಿಕೆಯಲ್ಲಿ ತೊಗೊಬೋದು. ಅದೇ ರೀತಿ WazirX, ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ನೋಡಿದರೆ WazirX ಕೂಡ ತನ್ನದೇ ಆದ NFT ಮಾರ್ಕೆಟ್ ಪ್ಲೇಸ್ ತೊಗೊಂಬಂದಿದ್ದಾರೆ. NFT ಪ್ಲ್ಯಾಟ್ಫಾರ್ಮ್ ಇದೆ. ನೀವು WazirX NFT ಮಾರ್ಕೆಟ್ ಪ್ಲೇಸ್ ಅಂತ ಕೊಟ್ಟರು, ಗೂಗಲ್ ಸರ್ಚ್ ಕೊಟ್ಟರು ಕೂಡ ಫಸ್ಟ್ ಒಂದು ಲಿಂಕ್ ಏನು ಬರುತ್ತೆ ನೀವು ಒತ್ತಿದ್ರು ಸಹ ಅದರಲ್ಲಿ ನಿಮಗೆ ಈ NFTಗಳ ಮಾಹಿತಿಗಳು ಸಿಗುತ್ತೆ. ಯಾರು ಅತ್ಯಂತ ಅಧಿಕವಾಗಿ ಕಲೆಕ್ಟ್ ಮಾಡಿದ್ದಾರೆ, ಯಾರು ಅತ್ಯಂತ ಅಧಿಕವಾಗಿ NFTಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಅದರಲ್ಲಿ ಆ ವೇದಿಕೆಯಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಈ ವಾಲೆಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ, ಅದರಲ್ಲಿ ಹಾರ್ಡ್ವೇರ್ ಕೋಲ್ಡ್ ವಾಲೆಟ್ ಬಗ್ಗೆ ಹೇಳ್ತಿದೆ. ಅದೇ ರೀತಿ ಆನ್ಲೈನಲ್ಲಿ ವೆಬ್ಸೈಟ್ ಇದ್ದರೆ ಬ್ರೌಸರ್ ಬೇಸ್ಡ್ ವಾಲೆಟ್ಸ್ ಕೂಡ ಇದೆ. ಮೆಟಾಮಾಸ್ಕ್ ಅನ್ನೋದು ಒಂದು ಬ್ರೌಸರ್ ಬೇಸ್ಡ್ ವಾಲೆಟ್. ಅದರಲ್ಲಿ ಸಹ ನಿಮಗೆ ಈ ಸೀಡ್ ಫ್ರೇಸ್ ಅಂತ ಸಿಗುತ್ತೆ. ಆ ಸೀಡ್ ಫ್ರೇಸ್ ಅನ್ನೋದು ನಿಮಗೆ ಪಾಸ್ವರ್ಡ್ ಇದ್ದಂಗೆ ಒಂದು 12 ಪದಗಳ ಒಂದು ಪ್ಯಾರಾಗ್ರಾಫ್ ಇದ್ದಂಗೆ ಇರುತ್ತೆ. 12 ಪದ ಇರುತ್ತೆ. ಅದನ್ನು ನೀವು ಎಲ್ಲರೂ ಒಂದು ಕಡೆ ಶೇಖರಿಸಿ ಇಡಬೇಕಾಗುತ್ತೆ ಸೆಕ್ಯೂರಾಗಿ. ಸೊ ಅದರ ಮೂಲಕ ನೀವು ಲಾಗಿನ್ ಮಾಡಿಕೊಂಡು ಎನೇಬಲ್ ಮಾಡಿಕೊಂಡು ಮೆಟಾಮಾಸ್ಕ್ ಒಂದು ಎಕ್ಸ್ಟೆನ್ಷನನ್ನು ನೀವು ಗೂಗಲ್ ಕ್ರೋಮಲ್ಲಿ ಕೂಡ ನೀವು ಎನೇಬಲ್ ಮಾಡಿಕೊಂಡು ಈ NFTಗಳನ್ನೆಲ್ಲ ನೀವು ಖರೀದಿ ಮಾಡ್ಬೋದು, ಮಾರಬಹುದು ಅನ್ನೋಂಥ ವಿಚಾರ. ಸೊ ಈ ರೀತಿ ಹಲವಾರು ವಾಲೆಟ್ಸ್ಗಳು ಕೂಡ ಅವೈಲೇಬಲ್ ಆಗಿದೆ. ಮೆಟಾಮಾಸ್ಕ್ ಅನ್ನೋದು ಒಂದು ವಾಲೆಟ್, ಅದೇ ರೀತಿ ಟ್ರಸ್ಟ್ ವಾಲೆಟ್ ಅಂತ ಇದೆ. ಹಾಗೆ ಇನ್ನೊಂದು ಮಾರ್ಕೆಟ್ ಪ್ಲೇಸ್ ಇದೆ, NFT ಮಾರ್ಕೆಟ್ ಪ್ಲೇಸ್, ಅದು ಬಂದ್ಬಿಟ್ಟು ODS ಅಂತೇಳಿ, ಅಲ್ಲಿ ಆಡಿಯೋ NFTಗಳನ್ನು ಖರೀದಿ ಮಾರಾಟ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಈ ರೀತಿ ಇನ್ನು ಬರುವಂಥ ಕಾಲಘಟ್ಟದಲ್ಲಿ ನೀವು ಹೇಗೆ ಅಂತಂದರೆ ಎಲ್ಲರಿಗೂ ಯಾರ್ಯಾರೆಲ್ಲ ಪ್ರಚಲಿತ ಸೆಲೆಬ್ರಿಟೀಸ್ಗಳಿದ್ದಾರೋ, ಕ್ರಿಕೆಟರ್ಸ್ಗಳೆಲ್ಲ ಇದ್ದಾರೋ, ಯಾರು ನಾವು ನೋಡ್ತಿರ್ತೀವಲ್ಲ ಫೇಮಸ್ ಪರ್ಸನಾಲಿಟೀಸ್, ಅವರೆಲ್ಲ ಪ್ರತ್ಯೇಕವಾದಂಥ ಒಂದು NFTಸನ್ನ ತರುವಂಥ ಸಾಧ್ಯತೆಗಳಿದೆ. ಅಲ್ಲಗಳೆಯೋಕ್ಕೊಂದು ಆಗಲ್ಲ. ಉದಾಹರಣೆಗೆ ಹೇಳಿದಂಗೆ ಈಗ ಅಮಿತಾಬ್ ಬಚ್ಚನ್ ಮುಂದೆ ಬಂದಿದ್ದಾರೆ. ಸನ್ನಿ ಲಿಯೋನ್ ಕೂಡ ತಮ್ಮದೇ ಆದ ಪ್ರತ್ಯೇಕ NFTಗಳನ್ನು ತರಲಿಕ್ಕೆ ಮುಂದಾಗಿದ್ದಾರೆ ಅಂತ ಮಾಹಿತಿ. ಹಾಗೆ ಹೊರದೇಶದಲ್ಲೂ ಸಹ ವಿದೇಶದಲ್ಲೂ ಸಹ ಗ್ಯಾರಿ ವಿ ಅಂತೇಳಿ ಒಬ್ಬರು ಫೇಮಸ್ ಯೂಟ್ಯೂಬರ್, ಅವರು ಮೋಟಿವೇಶ್ನಲ್ ಸ್ಪೀಕರ್ ಕೂಡ, ಅವರು ಕೂಡ ತಮ್ಮದೇ ಆದಂಥ ಒಂದು ಪ್ರತ್ಯೇಕ NFT ಕಲೆಕ್ಷನ್ಸನ್ನು ತಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ರೀತಿ ಬಹಳಷ್ಟು ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿಗಳು ಮುಂದೆ ಬರ್ತಾ ಇದೆ. ವಿಜಯ್ ಅವರು ಬಂದಿದ್ದಾರೆ ವೇದಿಕೆಗೆ. ವಿಜಯ್ ಅವರೇ ಕೇಳಿ, ಪ್ರಶ್ನೆಯನ್ನು ಕೇಳಿ. ಥ್ಯಾಂಕ್ ಯು ಸಂದೇಶ್, ತುಂಬ ಚೆನ್ನಾಗಿ ವಿವರಿಸಿದ್ರೆ ಬೇಸಿಕ್ಸ್ ಎಲ್ಲ ಇನ್ನೂ ಅರ್ಥ ಆಗ್ಬೇಕು. ತುಂಬ ಇನ್ನೂ ಸ್ಟಡಿ ಮಾಡ್ತೀನಿ ಅನ್ಸುತ್ತೆ. ಈ NFTs ಬೇಸಿಕಲಿ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಸ್ವಲ್ಪ ಹೇಳ್ಬೋದು. ಯಾಕಂದರೆ ಆಸ್ ಐ ಅಂಡರ್ಸ್ಟುಡ್ ಅದು ನಾನ್ ಫಂಜಿಬಲ್ ಟೋಕನ್ಸ್ ಅಂತ ಹೇಳ್ತಾರೆ. ಅಂದರೆ ಆನ್ ಈಚ್ ಆರ್ಟಿಕಲ್ ವಿಚ್ ಕ್ಯಾನ್ ಬಿ ವ್ಯಾಲ್ಯೂಡ್ ಇವನ್ ವಿತ್ ಸಮ್ ಐಡೆಂಟಿಟಿ ಅಂತ ಹೇಗೆ ಅದು? ಹೌದು ಸರ್, ಈ NFT ಅನ್ನೋದೇನು ಅಂತಂದರೆ NFTಯಲ್ಲಿ ಬಂದ್ಬಿಟ್ಟು ಒಂದು ಅಡ್ರೆಸ್ ಅಂತ ಇರುತ್ತೆ ಸರ್, ಪ್ರತ್ಯೇಕವಾದಂಥ ಕ್ರಿಯೇಟರ್ ಅಡ್ರೆಸ್ ಅಂತ ಇರುತ್ತೆ, ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ ಅಂತ ಹೇಳ್ತೀವಿ ಅದನ್ನು. ಆ ಒಂದು ಅಡ್ರೆಸ್ ಓನ್ ಮಾಡಿದವ್ರು ಮಾತ್ರ ಅದು ಜೆನ್ಯೂನ್ ಆಗಿ ಆ ಓನರ್ ಆಗಿರ್ತಾರೆ NFTಗೆ. ಸೊ ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಆಗುತ್ತೆ. ಒಬ್ಬ ಡಿಜಿಟಲ್ ಆರ್ಟನ್ನು ಅವನು ಪಬ್ಲಿಷ್ ಮಾಡ್ತಾನೆ ವೆಬ್ಸೈಟಲ್ಲಿ ಅಂದರೆ ಅದನ್ನು ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಅದು ಇಮೇಜ್ ತಾನೆ, ನಾನು ಅದನ್ನು ಓನ್ ಮಾಡ್ತೀನಲ್ಲ ಅಂದರೆ ಹಾಗಲ್ಲ ಅದು. ಈಗ ಹೇಗೆ ಅಂದರೆ ನಮ್ಮ ಒಂದು ಉದಾಹರಣೆಗೆ ನಾವು ತೊಗೊಳೋದಾದರೆ, ನೀವು ಹಲವಾರು ಆರ್ಟ್ ಮ್ಯೂಸಿಯಮಲ್ಲಿ ಹೋಗಿ ಬಿಡ್ ಮಾಡಿ ಒಂದು ಆರ್ಟ್ ತೊಗೊಂಬರೋಕ್ಕೂ ಅದೇ ಆರ್ಟನ್ನು ನೀವು ಅಲ್ಲೇ ಮ್ಯೂಸಿಯಮಲ್ಲಿ ಫೋಟೋ ತೆಗೆದು ಹಾಕೋಕ್ಕೂ ಹೆಂಗೆ ವ್ಯತ್ಯಾಸ ಇರುತ್ತೋ ಅದೇ ರೀತಿಯೇ ಈ NFTಯಲ್ಲೂ ಸಹ ನಿಮಗೆ ಆ ಕ್ರಿಯೇಟರ್ನ ಪ್ರತ್ಯೇಕವಾದ ರೈಟ್ಸ್ಗಳನ್ನು ನೀಡಲಿಕ್ಕೆ ಅವಕಾಶಗಳು ಇದೆ. ಅಂದರೆ ಅವರು ನಿಮಗೆ
ಸಂಪೂರ್ಣವಾದ ತಮ್ಮ ಕ್ರಿಯೇಷನನ್ನು ನಿಮ್ಮ ಕೈಯಲ್ಲೇ ಒಪ್ಪಿಸಿ ಒಂದು ಹಣಕ್ಕೆ ಅಂದರೆ ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿಗೆ ಅವರು ಮಾರುವಂಥ ಒಂದು ಸಾಧ್ಯತೆಗಳು ಇರುತ್ತೆ. ಹಾಗೆ ಕೆಲವೊಮ್ಮೆ ಏನು ಮಾಡ್ತಾರೆ, ಅವರು ನೀವು ಇತರರಿಗೆ ಅದನ್ನು ಮಾರಾಟ ಮಾಡಲಿಕ್ಕೆ ಮಾತ್ರ ಅವಕಾಶಗಳನ್ನು ಕೊಟ್ಟು ಬರುವಂತಹ ಮಾರಾಟ ಮಾಡಿದಂಥ ಏನೋ ಡಿಫ್ರೆನ್ಸ್ ಅಮೌಂಟ್ ಇದೆ, ಕಮಿಷನ್ ಅಂತ ಏನು ಕರಿತೀವಿ, ಅದನ್ನು ಈ ಕ್ರಿಯೇಟರ್ಸ್ಗಳು ಕಲೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಇದೆ. ಅದು ಹೇಗೆ ಅಂದರೆ, ಈಗ ನಾವು ಆಥರ್ಸ್ ಅಂತ ಹೇಳ್ತೀವಲ್ಲ, ಆಥರ್ಸಿಗೆ ಹೇಗೆ ರಾಯಲ್ಟಿ ಅಂತ ಸಿಗುತ್ತೋ ಲೇಖಕರಿಗೆಲ್ಲ, ಆ ರೀತಿ ಮ್ಯೂಸಿಕಲ್ಲೂ ಕೂಡ ರಾಯಲ್ಟೀಸ್ ಅಂತೆಲ್ಲ ಬರ್ತಾ ಇದೆಯಲ್ಲ, ಅದನ್ನೇ ಈ ರಾಯಲ್ಟಿನ ಕ್ರಿಪ್ಟೋ ಕರೆನ್ಸಿ ಮೂಲಕ ಯಾರೆಲ್ಲ ಬೈ ಮಾಡ್ತಾರೋ ಆ NFT ಬೈ ಮಾಡಿದವರಲ್ಲಿ ಬಂದಂಥ ಒಂದು ಕಮಿಷನ್ ಏನಿದೆ, ಯಾರು ಸೆಲ್ ಮಾಡಿರ್ತಾರೋ ಆ ಒಂದು ಡಿಫ್ರೆನ್ಸ್ ಅಮೌಂಟಲ್ಲಿ 1% ಕ್ರಿಯೇಟರಿಗೂ ಹೋಗುತ್ತೆ, ಮಾರಾಟ ಮಾಡಿದವರಿಗೂ ಹೋಗುತ್ತೆ ಅನ್ನುವಂಥ ವಿಚಾರ. ಇದು NFT ಸಂಬಂಧಿಸಿದಂತೆ. ಇದು ಹಲವಾರು ಕ್ಷೇತ್ರಕ್ಕೆ, ಕೇವಲ ಈ ಆರ್ಟ್ ಮಾತ್ರ ಅಲ್ಲ, ಮ್ಯೂಸಿಕ್, ಫಿಲ್ಮು, ಹಾಗೆ ಈ NGOsಗಳು ಕೂಡ NFT ತೊಡಗಿಸ್ಕೊಂಡಿದೆ. ಯಾಕಂದರೆ NGOsಗಳು ಏನು ಮಾಡ್ತವೆ ಅಂದರೆ, ಈ NFTಗಳನ್ನು ಮೂಲಕ ಫಂಡ್ ರೈಸಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ರೀತಿಯಾಗಿ ಹಣದ ಅವಶ್ಯಕತೆ ಬಂತು ಅಂದಾಗ, ಯಾವುದೋ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯಲ್ಲಿ ಬಂತು ಅಂದಾಗ ಈ NFTsಗಳನ್ನು ಮಾರುವುದರ ಮೂಲಕ ಹಣವನ್ನು, ಆ ಫಂಡ್ಗಳನ್ನು ತಗೊಳ್ಳುವಂಥ ಸಾಧ್ಯತೆ ಇದೆ. ಅದರ ಮೂಲಕ ಈ NGOsಗಳು ತಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆ, ಹಣದ ಒಂದು ಅವಕಾಶ ಅವರಿಗೆ ಕಲ್ಪಿಸಿಕೊಡಲಾಗುತ್ತೆ ಅನ್ನೋಂಥ ವಿಷಯ. ಹಾಗೆ NFT ಮಾತ್ರನಾ ಅಂತಂದರೆ ಇಲ್ಲ, ಈವನ್ ಕ್ರಿಪ್ಟೋ ಕರೆನ್ಸಿಯ ಮೂಲಕ ಕೂಡ ಹಲವಾರು ಫಂಡನ್ನು ರೈಸ್ ಮಾಡುವಂಥ ಸಾಧ್ಯತೆಗಳಿದೆ NGOಗಳು. ಅದನ್ನು ಕೂಡ ಏನು ಅಂತಂತಾರೆ ಅಂದರೆ, ಅದಕ್ಕೆ ಲಿಕ್ವಿಡಿಟಿ ಪೂಲ್ ಅಂತ ಕರೀತಾರೆ. ಅಂದರೆ ಹಲವಾರು ಜನ ತಮ್ಮದೇ ಆದಂಥ ಕ್ರಿಪ್ಟೋ ಕರೆನ್ಸಿಗಳನ್ನು ತಂದು ಶೇಖರಣೆ ಮಾಡಿ ಒಂದು ವೇದಿಕೆಯಲ್ಲಿ ಇಡ್ತಾರೆ. ಆ ಒಂದು ವೇದಿಕೆ ಏನಿದೆ, ಕಂಪ್ಯೂಟರ್ ಮೂಲಕವೇ ಕಂಟ್ರೋಲ್ ಮಾಡುವಂಥ ಒಂದು ವೇದಿಕೆ ಆಗುತ್ತೆ. ಅದನ್ನು DAO ಅಂತ ಕರೀತಾರೆ, ಡಿಸೆಂಟ್ರಲೈಸ್ಡ್ ಆಟೋನಮಸ್ ಆರ್ಗನೈಸೇಷನ್ ಅಂತೇಳಿ. ಇದು ಕಂಪ್ಲೀಟಾಗಿ ಕಂಪ್ಯೂಟರಲ್ಲೇ ಮಾಡಿರುವಂಥ ಒಂದು ಪ್ರೋಗ್ರಾಮ್. ಆ ಪ್ರೋಗ್ರಾಮೇ ಎಲ್ಲ ಹಣದ ಒಂದು ವಹಿವಾಟನ್ನೆಲ್ಲ ನಿರ್ವಹಿಸುತ್ತೆ ಅನ್ನುವಂಥ ವಿಚಾರ. ಅದು ಇನ್ನೂ ಕೂಡ ಆರಂಭಿಕ ಹಂತದಲ್ಲೇ ಇದೆ. ಯಾಕೆಂದರೆ ಈ ಎಥಿರಿಯಂ, ಈ ಹಿಂದೆ ಕೂಡ ಎಥಿರಿಯಂ ಅನ್ನೋದು ಆ DAO ಅನ್ನೋದನ್ನು ಡೆವಲಪ್ ಮಾಡಿದರು. ಅದರಲ್ಲಿ ಒಂದು ಸಣ್ಣ ಲೋಪದ ಮೂಲಕ ಒಂದು ಹ್ಯಾಕ್ ಆಯಿತು. ಆ ಹ್ಯಾಕಿನ ಮೂಲಕ ಏನಾಯಿತು, ಎಥಿರಿಯಂ ಅನ್ನೋದೇ ಎರಡಾಗಿ ಈಗ ವಿಭಜನೆ ಆಗಿ, ಒಂದು ಎಥಿರಿಯಂ ಕ್ಲಾಸಿಕ್ ಆಗಿ ಮತ್ತು ಇನ್ನೊಂದು ಎಥಿರಿಯಂ ನಾರ್ಮಲ್ ಒರಿಜಿನಲ್ ಎಥಿರಿಯಂ ಆಗಿದೆ. ETH ಮತ್ತು ETC ಅಂತ ಕರೀತಾರೆ ಆ ಕಾಯಿನನ್ನು, ಕ್ರಿಪ್ಟೋ ಕಾಯಿನನ್ನು. ಆ ರೀತಿ ಆ ಬ್ಲಾಕ್ ಚೈನೇ ಎರಡು ರೀತಿ ವಿಭಜನೆ ಆಯಿತು. ಸೊ ಆ ರೀತಿ ನೋಡಿದಾಗ ಈ DAO ಅನ್ನೋದು ಕೂಡ ಮುಂದಿನ ಘಟ್ಟದಲ್ಲಿ ಅದನ್ನು ಇನ್ನೂ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಮಾಡಿದ್ರು ಅಂದರೆ ಕಂಪ್ಲೀಟಾಗಿ ಇದು ಯಾರದೇ ಒಬ್ಬನ ಒಂದು ಉಸ್ತುವಾರಿ ಇಲ್ಲದೇ ಈ ಕಂಪ್ಯೂಟರ್ ಪ್ರೋಗ್ರಾಮ್ಗಳ ಮೂಲಕವೇ ಹಣದ ವಹಿವಾಟು, ವರ್ಗಾವಣೆ, ಟ್ರಾನ್ಸ್ಫರ್ ಎಲ್ಲವೂ ನಡೆಯುತ್ತೆ. ಸೊ ಅದರಿಂದನೇ ಈಗ ಹೇಳ್ತಾ ಇದ್ದೀನಲ್ಲ, ಈ ಹಣಕಾಸಿನ ಕ್ಷೇತ್ರದಲ್ಲಿರೋರಿಗೆಲ್ಲ ಒಂದು ಹೆದರಿಕೆ ಆಗಿದೆ. ಮುಂದೆ ಬ್ಯಾಂಕ್ಗಳೇ ಹೋಗುವಂಥ ಸಾಧ್ಯತೆಗಳಿದೆಯಾ, ಜನರಿಗೆ ಕೆಲಸಗಳು ಹೋಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಎಲ್ಲದೂ ಕಂಪ್ಯೂಟರ್ ಮೂಲಕ ಆಗೋದ್ರಿಂದ ಇಲ್ಲಿ ಬ್ಯಾಂಕಿನ ಒಂದು ಅವಶ್ಯಕತೆ ಬರೋದಿಲ್ಲ. ಹಾಗೆ ಹಣ ವರ್ಗಾವಣೆ ಮಾಡೋಕ್ಕೆ ಕ್ಯಾಶಿಯರಿನ ಅವಶ್ಯಕತೆ ಬರೋದಿಲ್ಲ. ಆ ಟ್ರಾನ್ಸಾಕ್ಷನನ್ನು ವೆರಿಫೈ ಮಾಡೋದಕ್ಕೆ ಅಲ್ಲಿ ಅಕೌಂಟೆಂಟ್ಗಳ ಒಂದು ಅವಶ್ಯಕತೆ ಇರೋದಿಲ್ಲ ಅನ್ನುವಂಥ ವಿಚಾರ ಎಲ್ಲ ಇರೋದ್ರಿಂದ ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿರೋರಿಗೆ ಬಹಳಷ್ಟು ಒಂದು ರೀತಿಯಾದಂಥ ಒಂದು 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 ಬೇಸರದ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಆಮೇಲೆ ಅವರ ಫ್ಯೂಚರ್ ಏನು, ಭವಿಷ್ಯದ ಒಂದು ಪ್ರಶ್ನೆ ಹಾಕಿದಾಗ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೇ ಇದೆ ಅನ್ನುವಂಥ ವಿಷಯ. ಇದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಒಂದು ರೀತಿ ರೆವಲ್ಯೂಷನರಿ ಆದಂಥ ಒಂದು ಸ್ಟೆಪ್ ಆಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ, ಬ್ಲಾಕ್ ಚೈನ್ ಮತ್ತು ಈ ಕ್ರಿಪ್ಟೋ ಕರೆನ್ಸಿ ಅನ್ನೋ ವಿಷಯ. ಮುಖ್ಯವಾಗಿ ಹೇಳಿದಾರೋ ಅದರಲ್ಲೂ DeFi ಅನ್ನುವಂಥ ವಿಚಾರ, ಈ ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಂತ ನಾನು ಹೇಳ್ತಿದ್ನಲ್ಲ ಅದು. ಅದೇ ರೀತಿ ಫಾರೆಕ್ಸಲ್ಲೂ ಸಹ ಈಗ ನೀವು ಹೇಳ್ತಾ ಇದ್ರಿ, ಈಗ ಫಾರೆಕ್ಸಲ್ಲಿರೋರು ಸಹ ಟ್ರೇಡಿಂಗ್ ಎಲ್ಲ ಮಾಡೋರು ಇರ್ತಾರೆ, ಫಾರೆಕ್ಸ್ ಟ್ರೇಡರ್ಸ್ ಅಂತೆಲ್ಲ ಹೇಳ್ತೀವಿ ನಾವು. ಅಲ್ಲೂ ಸಹ ನೀವು ವಿದೇಶದಲ್ಲಿದ್ದೀರಾ ಅಂತ ಉದಾಹರಣೆಗೆ ತೊಗೊಂಡ್ರೆ, ಈ ವಿದೇಶದಲ್ಲಿರುವವರು ತಮ್ಮ ಫ್ಯಾಮಿಲಿಗೆ ಮರಳಿ ಈ ದೇಶದಲ್ಲಿರೋರಿಗೆ ದುಡ್ಡನ್ನು ಕಳಿಸ್ಬೇಕು ಅಂದರೆ ಆ ಫಾರೆಕ್ಸಲ್ಲಿ ನೋಡಿದರೆ ಹಲವಾರು ಎಕ್ಸ್ಚೇಂಜಸ್ಗಳಿರ್ತವೆ. ಈ ವೆಸ್ಟರ್ನ್ ಯೂನಿಯನ್ ಅನ್ನೋದೆಲ್ಲ ನೀವು ಕೇಳಿರ್ತೀರ. ಅಲ್ಲಿ ಪ್ರತ್ಯೇಕವಾಗಿ ಅವರು ಸರ್ವಿಸ್ ಚಾರ್ಜಸ್ಸು ಅದು ಇದು ಅಂತೆಲ್ಲ ಹಾಕ್ತಾರೆ, ಎಕ್ಸ್ಚೇಂಜ್ ರೇಟ್ ಅಂತ ಹಾಕ್ತಾರೆ. ಆ ಫಾರೆಕ್ಸ್ ಟ್ರೇಡರ್ ತನ್ನದೇ ಆದ ಒಂದು ಕಮಿಷನನ್ನು ಸಹ ಕೇಳ್ತಾರೆ. ಈ ರೀತಿಯೆಲ್ಲ ಇರಬೇಕಾದ್ರೆ ಈ ಕ್ರಿಪ್ಟೋ ಕರೆನ್ಸಿನ ಉಪಯೋಗಿಸ್ಕೊಂಡು ನೇರವಾಗಿ ಯಾರು ಬೇಕಾದರೂ ಪಬ್ಲಿಕ್ ಅಡ್ರೆಸ್ ಏನಿರುತ್ತೆ ಅದರ ಮೂಲಕ ಹಣವನ್ನು ಅಂದರೆ ಕ್ರಿಪ್ಟೋ ಕರೆನ್ಸಿಯನ್ನು ವರ್ಗಾವಣೆ ಮಾಡಿ ತದನಂತರ ಆ ಕ್ರಿಪ್ಟೋ ಕರೆನ್ಸಿ ಅಮೌಂಟ್ ಅಷ್ಟು ಈಕ್ವಲೆಂಟ್ ಅಮೌಂಟ್ ಎಕ್ಸ್ಚೇಂಜ್, ಈ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಂತ ಕರೆಯಲ್ಪಡುವಂಥ ನಮ್ಮ ದೇಶದಲ್ಲಿ ವಜೀರೆಕ್ಸ್ ಆಗಿರ್ಬೋದು ಅಥವಾ ಕಾಯಿನ್ಡಿಸ್, ಇದನ್ನು ಬಳಸ್ಕೊಂಡು ಅದನ್ನು ಇಂಡಿಯನ್ ರುಪೀಸಿಗೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ಹೊರಗೆ ತೆಗೆಯುವಂಥ ಸಾಧ್ಯತೆ ಇದ್ದಾಗ ಈ ರೀತಿ ಫ್ಯೂಚರಲ್ಲಿ ಈ ರೀತಿ ಎಕ್ಸ್ಚೇಂಜಸ್ಗಳ ಅವಶ್ಯಕತೆ ಅಂದರೆ ಫಾರೆಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನಿದೆ ಇದರ ಅವಶ್ಯಕತೆಯೇ ಬರೋದಿಲ್ಲ. ಆದ್ದರಿಂದ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಂಕ್ಗಳು, ಮುಖ್ಯವಾಗಿ ವಿದೇಶದಲ್ಲಿರುವಂತಹ ಬ್ಯಾಂಕ್ಗಳು ಪ್ರತ್ಯೇಕವಾಗಿ, ನಮ್ಮ ದೇಶದಲ್ಲೂ ಅಷ್ಟೇ CBDC ಅಂಥೇಳಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅನ್ನುವಂಥ ಒಂದು ಕಾಯಿನನ್ನು ಹೊರಗೆ ತರ್ತಾ ಇದ್ದಾರೆ. ಅದು ಈ ಒಂದು ಬಿಟ್ಕಾಯಿನ್ಗೆ ಪೈಪೋಟಿ ಅನ್ನುವಂಥ ವಿಷಯ ಹೇಳ್ತಾ ಇದ್ದಾರೆ. ಅದು ಕೂಡ ನಾವು ಹೇಳ್ದಂಗೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಹಿಂದೆ ನಾನು ಹೇಳ್ದಂಗೆ ಒಂದು ಬ್ಯಾಂಕನ್ನು ಉಳಿಸ್ಬೇಕು ಅಂತೇಳಿ ಅಮೆರಿಕ ಹೇಗೆ ದುಡ್ಡನ್ನು ಪಂಪ್ ಮಾಡ್ತೋ, ಪ್ರಿಂಟ್ ಮಾಡ್ತೋ ಯಥೇಚ್ಛವಾಗಿ, ಅದೇ ರೀತಿ ಈ ಡಿಜಿಟಲ್ ಕರೆನ್ಸಿಗಳು ಬಂದ್ರೂ ಸಹ
ಸರ್ಕಾರದ ಮೇಲೆ ಎಷ್ಟರ ಮಟ್ಟಿಗೆ ಜನರಿಗೆ ನಂಬಿಕೆ ಇರುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದ್ದರಿಂದನೇ ಅಮೆರಿಕದಲ್ಲಿ ಮುಖ್ಯವಾಗಿ 2008 ರಿಸೆಷನ್ ಆದ ಬಳಿಕ ತುಂಬ ಜನ ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಹಣ ಇಡೋ ಬದಲು ಅದನ್ನು ಶೇರ್ಗಳಲ್ಲೂ ಅಥವಾ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಈಗ ಹೂಡಿಕೆ ಮಾಡ್ತಿದ್ದಾರೆ. ಯಾಕೆಂದರೆ ಒಂದೊಂದು ಸರ್ಕಾರಗಳು ತನಗೆ ಅನಿಸಿದಂತೆ ಲೆಕ್ಕವಿಲ್ಲದಷ್ಟು ರೀತಿಯಲ್ಲಿ ಹಣವನ್ನು ಪ್ರಿಂಟ್ ಮಾಡುವಂಥ ಸಾಧ್ಯತೆ ಇದೆ. ಇದು ಯಾಕೆ ಬರೀ ಅಮೆರಿಕದಲ್ಲ, ನಮ್ಮ ದೇಶದಲ್ಲಿ ಇದೆಯಾ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ನಮ್ಮ ದೇಶದಲ್ಲೂ ಇದೆ, ಎಲ್ಲ ದೇಶಗಳಲ್ಲೂ ಇದೆ. ಅದಕ್ಕೆ ಒಂದು ಉದಾಹರಣೆ ಏನು ಅಂದರೆ ಈ ವರ್ಲ್ಡ್ ಡೆಪ್ಟ್ ಕ್ಲಾಕ್ ಅಂತ ಹೇಳಿ. ಆ ವರ್ಲ್ಡ್ ಡೆಟ್ ಕ್ಲಾಕ್ ಅನ್ನೋದನ್ನು ನೀವು ಗೂಗಲಲ್ಲಿ ಮಾಡಿ ನೋಡ್ಬೋದು. ಅದರಲ್ಲಿ ನಮ್ಮ ದೇಶದಲ್ಲೂ ಸಹ ಸಾಲ ಎಷ್ಟಿದೆ ಇಂಡಿಯಾದ್ದು ಅಂತಂದರೆ ಸುಮಾರು ಹುಟ್ಟುವ ಮಗುವ ತಲೆಯಲ್ಲಿ ಸುಮಾರು 68,000 ರೂಪಾಯಿ ಸಾಲ ಇದೆ ಅನ್ನುವಂಥ ವಿಷಯ ನಮ್ಮ ದೇಶದಲ್ಲಿ. ಯಾಕೆ ಇದು ಸಾಲ ಆಯಿತು ಅಂತಂದರೆ ಎಲ್ಲ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಏನು ಮಾಡುತ್ತೆ, ಅಮೆರಿಕದ ಒಂದು ಬಾಂಡನ್ನು ಖರೀದಿ ಮಾಡಿ ಇಟ್ಕೊಂಡಿದೆ ಸ್ವಲ್ಪ ಮಟ್ಟಿಗೆ. ಆ ಬಾಂಡ್ನ ಒಂದು ಅವಧಿ ಏನಿದೆ 5 ವರ್ಷ ಅಥವಾ 10 ವರ್ಷ ಅಂತ ಇದ್ದರೂ ಸಹ ಆ ಅವಧಿಯ ನಂತರ ಅಮೆರಿಕ ಸರ್ಕಾರ ಆ ಹಣವನ್ನು ಏನು ಕಲೆಕ್ಟ್ ಮಾಡಿದೆ ಅದನ್ನು ಜನಪರ ಯೋಜನೆಗಳಲ್ಲಿ ಬಳಸ್ಕೊಂಡಿರುತ್ತೆ. ವಾಪಸ್ಸು ಬಡ್ಡಿ ಸಮೇತ ಅಸಲು ಮತ್ತು ಬಡ್ಡಿನ ಹಿಂದೆ ಕೊಡಬೇಕು ಜನರಿಗೆ ಅಂದಾಗ ಅದೇನು ಮಾಡುತ್ತೆ, ಮತ್ತೆ ಟ್ರೆಷರಿ ಮೂಲಕ ನೋಟ್ಗಳನ್ನು ಫೆಡರಲ್ ರಿಸರ್ವಿನ ಮೂಲಕ ಪ್ರಿಂಟ್ ಮಾಡಿ ಆ ಒಂದು ಹಣವನ್ನು ಮತ್ತೆ ಈ ಜನರಿಗೆ, ಬಾಂಡ್ ಖರೀದಿದಾರರಿಗೆ ಕೊಡ್ತಾರೆ. ಕೊಟ್ಟ ಬಳಿಕ ಮತ್ತೆ ಹೊಸದಾಗಿ ಬಾಂಡನ್ನು ಪ್ರಿಂಟ್ ಮಾಡ್ತಾರೆ. ಅದನ್ನು ಮತ್ತೆ ಜನರು ಮತ್ತು ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಖರೀದಿ ಮಾಡುತ್ತೆ. ಬರೀ ಸೆಂಟ್ರಲ್ ಬ್ಯಾಂಕ್ಗಳು ಅಷ್ಟೇನ ಅಂದರೆ ಇಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಕಾರ್ಪೊರೇಟ್ಸ್ಗಳು ಕೂಡ ಈ ಬಾಂಡ್ಗಳನ್ನು, ಅಮೆರಿಕನ್ ಬಾಂಡನ್ನು ಖರೀದಿ ಮಾಡ್ತಾರೆ. ಯಾಕೆ ಅದನ್ನು ಮಾಡ್ತಾರೆ ಅಂದರೆ ಅವರ ವ್ಯಾಪಾರ ವಹಿವಾಟು ವಿದೇಶಗಳಲ್ಲಿ ಆದಾಗ ಆ ಒಂದು ಹಣ ಒಂದು ಅಮೆರಿಕನ್ ಡಾಲರಲ್ಲಿ ವ್ಯಾಪಾರ ಮಾಡಿರ್ತಾರೆ, ಭಾರತಕ್ಕೆ ತರಬೇಕಾದ್ರೆ ವರ್ಗಾವಣೆ ಮಾಡೋವಂಥ ಸಮಸ್ಯೆ ಬರುತ್ತೆ, ಕಸ್ಟಮ್ಸ್ ಡ್ಯೂಟಿ ಎಲ್ಲ ಹಾಕ್ತಾರೆ, ಪ್ರಾಬ್ಲಮ್ಸ್ ಬರುತ್ತೆ ಟ್ಯಾಕ್ಸಿಗೆ ಅಂತ ಹೇಳಿ ಅವ್ರೇನು ಮಾಡಿಬಿಡ್ತಾರೆ, ಆ ಹಣವನ್ನು ಈ ಒಂದು ಬಾಂಡಿನ ಮೂಲಕ ಅವರು ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ. US ಬಾಂಡಿಗೆ ಅವರು ಕನ್ವರ್ಟ್ ಮಾಡ್ಕೊಂಡಾಗ ಅದರ ಅವಧಿ 5 ರಿಂದ 10 ವರ್ಷ ಇದ್ದಾಗ ಯಾವುದೇ ರೀತಿಯಾಗಿ ಅವರು ತೆರಿಗೆ ಕೊಡಬೇಕು ಅನ್ನುವಂಥ ಅವಶ್ಯಕತೆ ಬರೋದಿಲ್ಲ ಆ ದೇಶಗಳಿಗೆ. ಸೊ ಇದು ಕೇವಲ ನಮ್ಮ ದೇಶ ಅಲ್ಲ, ಎಲ್ಲ ದೇಶದ ಕಾರ್ಪೊರೇಟ್ಗಳು ಮಾಡುವಂಥ ವಿಚಾರ. ಹಾಗೆ ಮಾಡ್ತಾ ಏನಾಗಿದೆ ಅಂದರೆ ಈ ಬಾಂಡಿನ ಒಂದು ಬೇಡಿಕೆ ಕೂಡ ಜಾಸ್ತಿ ಆಗಿದೆ. ಅದೇ ರೀತಿ ಈ ಸಾಲದ ಪ್ರಮಾಣ ಕೂಡ ಅಮೆರಿಕದಲ್ಲಿ ಜಾಸ್ತಿ ಆಗಿದೆ. ಈ ಒಂದು ಬಾಂಡಿನ ಮೂಲಕ ಆಗೋದ್ರಿಂದ ಈ ಅಮೆರಿಕನ್ ಡಾಲರಿಗೆ ಈ ಬಾಂಡ್ಗಳು ಲಿಂಕ್ ಆಗಿರೋದ್ರಿಂದ ಈ ಹಿಂದೆ 72ನೇ ಒಂದು ವರ್ಷದಲ್ಲಿ ಏನಾಗುತ್ತೆ ಅಂದರೆ ಈ ಅಮೆರಿಕನ್ ಡಾಲರ್ನ ಗೋಲ್ಡಿಗೆ ಪೆಗ್ ಮಾಡಲಾಗುತ್ತೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ನಾವೇನು ಕರಿತೀವಿ ಅದನ್ನು ತಾತ್ಕಾಲಿಕವಾಗಿ ರಿಚರ್ಡ್ ನಿಕ್ಸನ್ ಅವರು ಸ್ಟಾಪ್ ಮಾಡ್ತಾರೆ. ಆ ಗೋಲ್ಡನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅವ್ರು ಮುಂದಾಗೋದೇ ಇಲ್ಲ. ಸೊ ಆದ್ದರಿಂದ ಈ ಸತತವಾಗಿ ಈ ಒಂದು 50 ವರ್ಷಗಳಲ್ಲಿ ನೀವು ಗಮನಿಸ್ತಾ ಹೋದರೆ ಯಥೇಚ್ಛವಾಗಿ ಅಮೆರಿಕ ಸರ್ಕಾರ ಬಂದ್ಬಿಟ್ಟು ಡಾಲರನ್ನು ಪ್ರಿಂಟ್ ಮಾಡ್ತಾನೇ ಇದೆ. ಮಾಡೋದ್ರಿಂದ ಏನು ಮಾಡ್ತಾ ಇದೆ ಅಂದರೆ ಇತರ ದೇಶಗಳು ಸಹ ಈ ಬಾಂಡಿನ ಮೂಲಕ ಖರೀದಿ ಮಾಡೋದ್ರ ಮೂಲಕ, ಆ ಬಾಂಡು ಈ ಡಾಲರಿಗೆ ಲಿಂಕ್ ಆಗಿರೋದ್ರ ಮೂಲಕ, ಡಾಲರ್ ಗೋಲ್ಡಿಗೆ ಲಿಂಕ್ ಆಗದೇ ಇರುವಂತಹ ಮೂಲಕ ಏನಾಗಿದೆ ಅಂದರೆ ಎಲ್ಲ ದೇಶಗಳು ಈಗ ಸಾಲ ಮಾಡ್ತಾನೆ ಇದೆ ಅನ್ನುವಂಥ ವಿಚಾರ. ಇದು ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯವಲ್ಲ. ಪ್ಲಾಟ್ 11 ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಬಹಳಷ್ಟು ಈ ಕ್ರಿಪ್ಟೋ ಕರೆನ್ಸಿ ಮತ್ತು ಬ್ಯಾಂಕಿಂಗ್ ರಿಲೇಟೆಡ್ ವಿಚಾರಗಳನ್ನು, ಆ ಒಂದು ಡಾಕ್ಯುಮೆಂಟ್ರೀಸ್ಗಳನ್ನು ಅದರಲ್ಲಿ ಹಾಕ್ತಾ ಇರ್ತಾರೆ. ಅದರಲ್ಲಿ ಬರುವಂಥ ಒಂದು ಸಂಗತಿ ಇದು. ಹಾಗೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಒಂದು ಪುಸ್ತಕ ನೀವು ಬಹಳಷ್ಟು ಜನ ಕೇಳಿರ್ಬೋದು. ರಾಬರ್ಟ್ ಕಿಯೋಸಾಕಿ ಅವರಿದ್ದಾರೆ ಆಥರ್. ಅದಕ್ಕೆ ಅವರು ಕೂಡ ತಮ್ಮ ಒಂದು ಪುಸ್ತಕವಾದ ಫೇಕ್ ಮನಿಯಲ್ಲಿ ಅವರು ಹೇಳ್ತಾರೆ ಹೇಗೆ ಈ ಒಂದು ಡಾಲರ್ನ ಒಂದು ಪೆಗ್ಗಿಂಗಲ್ಲಿ ಹೇಗೆ ಅಮೆರಿಕ ಬಂದ್ಬಿಟ್ಟು ಜನರನ್ನ ಮೋಸ ಮಾಡ್ತು, ಈ ಹೇಗೆ ಗೋಲ್ಡ್ ಸ್ಟ್ಯಾಂಡರ್ಡನ್ನು ರಿಮೂವ್ ಮಾಡಿ ಹೇಗೆ ಇದು ಮಾಡ್ತು. ಆ ಗೋಲ್ಡ್ ಸ್ಟ್ಯಾಂಡರ್ಡ್ ರಿಮೂವ್ ಮಾಡೋದ್ರಿಂದನೇ ಪ್ರಾಯಶಃ ನೀವು ಗಮನಿಸಿರ್ಬೋದು, ನಮ್ಮ ಮುತ್ತಾತಂದಿರೆಲ್ಲ ತಾತ ಮಾತ್ರ ಹೊರಗೆ ಕೆಲಸಕ್ಕೆ ಹೋಗ್ತಿದ್ರು ಸಹ ಇಡೀ ಪರಿವಾರನ ನಡೆಸುವಂತಹ ಒಂದು ಸಾಮರ್ಥ್ಯ ಇತ್ತು ತಾತನ ಬಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರೂ ಸಹ ಕೆಲಸಕ್ಕೆ ಹೋಗುವಂಥ ಅನಿವಾರ್ಯತೆ ಉದ್ಭವ ಆಗಿದೆ. ಹಾಗೆ ಅಷ್ಟು ಹಣ ಬಂದರೂ ಸಹ ಇನ್ಫ್ಲೇಷನಿನ ಮೂಲಕ, ಹಣದ ಒಂದು ಏನಂತ ಹೇಳ್ತೀವಿ, ಈ ಬೆಲೆ ಏರಿಕೆಯ ಮೂಲಕ ಕುಟುಂಬಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ನಾವು ವಿಫಲವಾಗ್ತಾ ಹೋಗಿದ್ದೇವೆ ಅನ್ನುವಂಥ ವಿಷಯ. ಆದ್ದರಿಂದ ಈಗ ನೀವು ಗಮನಿಸಿರ್ಬೋದು, ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಆದರೂ ಸಹ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಸಹ ದುಡಿಮೆ ಮಾಡಿದ್ರೆ ಸಹ ಒಂದು ಪರಿವಾರ ನಡೆಸ್ಕೊಂಡು ಹೋಗುವಂಥ ಅನಿವಾರ್ಯತೆ ಇದೆ. ಆದರೆ ಆಗಿನ ಕಾಲದಲ್ಲಿ ಕೇವಲ ಅಜ್ಜ ಅಥವಾ ಅಜ್ಜಿನೋ ಯಾರೋ ಒಬ್ಬರು ವಯಸ್ಸಾದವರು, ಹಿರಿಯರು ಯಾರಿದ್ರು ಅವರು ಮಾತ್ರ ಕೆಲಸಕ್ಕೆ ಹೋಗ್ತಾಯಿದ್ರು. ಅವರ ಬಳಿ ಇದ್ದಂತಹ ಮಕ್ಕಳು ಸಹ, ಅವರ ಒಂದು ಜನಸಂಖ್ಯೆ ಕೂಡ ಜಾಸ್ತಿ ಇತ್ತು ಆವಾಗ. ಒಂದು ಪರಿವಾರಕ್ಕೆ 7 ರಿಂದ 8 ಜನ ಮಕ್ಕಳಿದ್ರು ಸಹ ಆ ಪರಿವಾರಕ್ಕೆ ಬೇಕಾದಂಥ ಆಹಾರದ ಪೂರೈಕೆ ಆಗಿರ್ಬೋದು ಅಥವಾ ವ್ಯವಹಾರಗಳನ್ನು ಅವ್ರು ನಡೆಸ್ಕೊತಾ ಹೋಗ್ತಿದ್ರು, ದೈನಂದಿನದ ಚಟುವಟಿಕೆಗಳಿಗೆ ಬೇಕಾದಂಥ ಹಣದ ಒಂದು ವ್ಯವಹಾರ. ಹಾಗಿದ್ದಾಗ ಆಗಿನ ಒಂದು ಸಮಯದಲ್ಲಿ ಈ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಇತ್ತು. ಈಗಿನ ಒಂದು ಕಾಲದಲ್ಲಿ ಅಂದರೆ ಕಳೆದ ಒಂದು 5 ದಶಕದಿಂದ 50 ವರ್ಷದಿಂದ ಈ ಗೋಲ್ಡಿನ ಒಂದು ಪೆಗ್ಗಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ರಿಮೂವ್ ಮಾಡಿದ್ರಿಂದ ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗ್ತಿದೆ ಅಂಥೇಳಿ ಆ ಒಂದು ಪ್ಲಾಟ್ 11 ಯೂಟ್ಯೂಬ್ ಚಾನಲಲ್ಲಿ ಇರುವಂತಹ ಒಂದು ಡಾಕ್ಯುಮೆಂಟ್ರಲ್ಲಿ ಹೇಳುವಂಥ ಒಂದು ವಿಚಾರ.